ನಮ್ಮಿಬ್ಬರ ನಡುವೆ ಒಳ್ಳೆ ಗೆಳೆತನ ಬೆಳೆದುಬಿಟ್ಟಿತ್ತು. ಆದರೆ 9 ತಿಂಗಳ ಹಿಂದೆ ಲತಾ ಆಂಟಿಯ ಪತಿ ತೀರಿ ಹೋಗಿದ್ರು. ಹೀಗಾಗಿ ಮನೆಯಲ್ಲಿ ಒಬ್ಬರೇ ಇರ್ತಿದ್ರು. ನನ್ನ ಗೆಳೆಯ ಕೂಡ ವಿದೇಶದಿಂದ ಇಲ್ಲಿಯೇ ಬಂದಿದ್ದ. ಈ ನಡುವೆ ನಮಗೆ ಸಮಯ ಸಿಕ್ಕಿರಲಿಲ್ಲ. ನಾನು ಕೂಡ ಅವರ ಕಡೆ ಹೋಗಿರಲಿಲ್ಲ. ಆದರೆ ಕೊನೆ ಬಾರಿ ಎಂಬಂತೆ ಲತಾ ಆಂಟಿಗೆ ನೀಡಿದ್ದ ಮರೆಯಲಾಗದ ಗಿಫ್ಟ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲೇ ಹೇಳಿದಂತೆ ಚಿಕ್ಕಮಗಳೂರಿನಲ್ಲಿ ಲತಾ ಆಂಟಿ ಮನೆ ಇತ್ತು. ಕಳೆದ ತಿಂಗಳು ನನ್ನ ಮದುವೆ ಫಿಕ್ಸ್ ಕೂಡ ಆಗಿತ್ತು. ಮದುವೆ ಮುಂಚೆ ನಾನು 15 ದಿನ ರಜೆ ಹಾಕಿ ಮನೆಗೆ ಬಂದಿದ್ದೆ. ಆದಾಗಲೇ ಮನೆಗೆ ಸಂಬಂಧಿಕರು ಬಂದುಬಿಟ್ಟಿದ್ರು. ಹೀಗಾಗಿ ನನಗೆ ಎಲ್ಲಿಗೂ ಹೋಗೋದಕ್ಕೆ ಅವಕಾಶ ಸಿಗಲೇ ಇಲ್ಲ. ಯಾಕಂದ್ರೆ ತಂಗಿ, ಮಾವ, ಮಕ್ಕಳು, ದೊಡ್ಡಮ್ಮನ ಮಕ್ಕಳು ನಾನು ಎಲ್ಲೇ ಹೋದರೂ ತಾವು ಬರುವುದಾಗಿ ಹಠ ಹಿಡಿತಾ ಇದ್ರು. ಹೀಗಾಗಿ ಏನು ಮಾಡಬೇಕು ಅಂತ ತಿಳಿಯದೇ ಇದ್ದಾಗ ಕೊನೆಗೆ ನಾನೇ ಮದುವೆ ಕಾರ್ಡ್ ಕೊಡ್ತೀನಿ ಅಂತ ಮನೆಯಲ್ಲಿ ಒಪ್ಪಿಸಿದೆ. ಆದರೆ ನನ್ನಮ್ಮ ಮೊದಲು ಲತಾ ಆಂಟಿಗೆ ಕೊಡು, ಅವರು ಅವರ ಮಗ ನಿಂಗೆ ಓದೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಾನು ಸರಿ ಅಂತ ಅವರ ಮನೆಗೆ ಹೋಗೋ ಮುಂಚೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಮದುವೆ ಫಿಕ್ಸ್ ಆಗಿರೋದನ್ನ ತಿಳಿಸಿದೆ. ಆಗ ಅವನು, ನೋಡಮ್ಮ, ನಂಗೆ ಮದುವೆಗೆ ಬರೋಕಾಗಲ್ಲ, ಬೇಕಿದ್ರೆ ರಿಸೆಪ್ಷನ್ಗೆ ಬರ್ತೀನಿ, ಹೇಗಿದ್ರೂ ಮದುವೆ ಇದೆ ಅಂತ ಹೇಳ್ತಿದ್ದ. ನನ್ನ ಅಮ್ಮನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗು, ನಾನು ಬರೋವರೆಗೂ ಅವರು ನಿಮ್ಮ ಮನೆಯಲ್ಲಿ ಇರಲಿ ಅಂತ ಹೇಳಿದ. ನಾನೀ ವಿಚಾರ ನನ್ನಮ್ಮನಿಗೆ ಹೇಳಿದಾಗ ಅವರು ಓಕೆ ಅಂತ ಹೇಳಿದ್ರು. ಆದರೆ ನನಗೆ ಇದು ಇಷ್ಟ ಇರಲಿಲ್ಲ. ಯಾಕಂದ್ರೆ ನಾನು ಅವರ ಜೊತೆ ಏಕಾಂತದಲ್ಲಿ ಸೇರಬೇಕು ಅಂತ ಯೋಚನೆ ಮಾಡುವಾಗಲೇ ಈ ನಿರ್ಧಾರ ನನಗೆ ಅಡ್ಡಿ ಬಂದುಬಿಟ್ಟಿತ್ತು. ಈ ನಡುವೆ ನನ್ನ ಭಾವಿ ಪತ್ನಿ ಕೂಡ ಅದೇ ಊರಿನವಳು ಆಗಿದ್ದರಿಂದ ಆ ಕಡೆಗೆ ಹೋಗೋದು ಸ್ವಲ್ಪ ರಿಸ್ಕಿ ಕೆಲಸ ಆಗಿತ್ತು. ಕೊನೆಗೆ ಹೋಗಲಿ ಬಿಡು ಅಂತ ಸುಮ್ಮನಾಗಿಬಿಟ್ಟೆ. ಒಂದಿನ ನಾನು ಚಿಕ್ಕಮಗಳೂರಿನಲ್ಲಿ ಮದುವೆ ಕಾರ್ಡ್ ಕೊಟ್ಟು ವಾಪಸ್ ಬರುವಾಗ ಕತ್ತಲಾಗಿಬಿಟ್ಟಿತ್ತು. ನನ್ನ ಜೊತೆಗೆ ನನ್ನ 17 ವಯಸ್ಸಿನ ಚಿಕ್ಕಮ್ಮನ ಮಗ ಅನಿಲ್ ಕೂಡ ಇದ್ದ. ಹೀಗಾಗಿ ಲತಾ ಆಂಟಿ ಮನೆಗೆ ಹೋಗಬೇಕೋ ಬೇಡವೋ ಅಂತ ನನಗೆ ತಿಳಿಯದಾಗಿತ್ತು. ಕೊನೆಗೆ ಆಗಿದ್ದಾಗಲಿ ಅಂತರಾತ್ರಿ 8 ಗಂಟೆ ಸುಮಾರಿಗೆ ಅವರ ಮನೆಗೆ ಹೋದೆ. ಅವರು ನನ್ನ ನೋಡಿದ್ದೇ ತಡ ಫುಲ್ ಖುಷ್ ಆಗಿ ಒಳಗಡೆ ಬರುವಂತೆ ಹೇಳಿದ್ರು. ಯಾವಾಗ ಬಂದೆ, ನಿಂಗೆ ನನ್ನ ನೆನಪೇ ಇಲ್ಲ ಅನ್ಸುತ್ತೆ ಎನ್ನುತ್ತಿದ್ದಾಗ ನನ್ನ ತಮ್ಮನನ್ನ ನೋಡಿ ಸುಮ್ಮನಾಗೋದ್ರು. ಆಮೇಲೆ ಒಳಗಡೆ ಬಾ ಅಂತ ಹೇಳಿ ಅವನಿಗೂ ಕರೆದ್ರು. ಆಮೇಲೆ ನನ್ನಮ್ಮನಿಗೆ ಕಾಲ್ ಮಾಡಿ, ಇಲ್ಲೇ ಉಳ್ಕೊಳ್ತಾ ಇದೀನಿ, ಬೆಳಗ್ಗೆ ಸ್ವಲ್ಪ ಕಾರ್ಡ್ ಕೊಟ್ಟು ಮನೆಗೆ ಬೇಗ ಬರ್ತೀನಿ ಅಂತ ಹೇಳಿದೆ. ನನ್ನಮ್ಮ ಲತಾ ಆಂಟಿ ಫೋನಲ್ಲಿ ಕೆಲ ಹೊತ್ತು ಮಾತಾಡಿದ್ರು. ಊಟಕ್ಕೆ ಕೂತಾಗ ಲತಾ ನನ್ನನ್ನೇ ನೋಡ್ತಾ ಅನಿಲ್ ಜೊತೆ ಮಾತಾಡತೊಡಗಿದ್ರು. ಮಾತಿನ ನಡುವೆ, ನೋಡಪ್ಪ ಅನಿಲ್, ಕೆಲವೊಮ್ಮೆ ಜನರು ತಮ್ಮ ಸಹಾಯ ತಗೋತಾರೆ, ನಮಗೆ ಏನೂ ವಿಷಯ ಹೇಳೋದೇ ಇಲ್ಲ, ಇವಾಗ ಎಲ್ಲರೂ ಹಾಗೇನೆ ಅಂತ ಹೇಳಿದ್ರು. ಆಗ ಅವನು ಕೂಡ, ಹೌದಾ ಆಂಟಿ, ನನ್ನ ಫ್ರೆಂಡ್ ಕೂಡ ಹೀಗೆ ಮಾಡ್ತಾರೆ ಅಂತ ಹೇಳಿದ. ಆಗ ಲತಾ ಮತ್ತೆ, ನಿಮ್ಮ ಜೀವನದಲ್ಲಿ ಬೇರೆಯವರು ಬರ್ತಾರೆ ಅಂದ್ರೆ ಅದು ಖುಷಿ ವಿಚಾರ, ಆದ್ರೆ ಇದ್ದವರನ್ನ ಏಕಾಂಗಿ ಮಾಡಿಬಿಟ್ಟು ಹೋದ್ರೆ ತಪ್ಪಲ್ವಾ ಅಂತ ಅವನಿಗೆ ಹೇಳಿದ್ರು. ಈ ನಡುವೆ ಬೇಕಂತಲೇ ಸೋಫಾ ಮೇಲೆ ಊಟಕ್ಕೆ ಕೂತಿದ್ದ ನನ್ನ ಮುಂದೆ ಬಾಗೋದು ಮಾಡ್ತಿದ್ರು, ಸೌಂದರ್ಯನ ತೋರಿಸೋದು ಮಾಡ್ತಿದ್ರು. ನಂಗೆ ಮಾತ್ರ ಹೆದರಿಕೆ ಆಗ್ತಿತ್ತು. ಒಂದು ವೇಳೆ ತಮ್ಮಂಗೇನಾದ್ರೂ ಗೊತ್ತಾಗಿಬಿಟ್ರೆ ಹೇಗೆ ಎಂಬ ಪ್ರಶ್ನೆ ತಲೆಯಲ್ಲಿ ಬರ್ತಾನೆ ಇತ್ತು. ಕೊನೆಗೆ ನಾನು ಬೇಗ ಬೇಗ ಊಟ ಮಾಡಿ ವಾಕಿಂಗ್ ನೆಪದಲ್ಲಿ ಹೊರಗಡೆ ಹೋಗಿ ಅವನಿಗೆ ಕೂಲ್ ಡ್ರಿಂಕ್ಸ್ ತಂದುಕೊಟ್ಟೆ. ಅವನು ಕುಡಿದು ಹಾಲಲ್ಲೇ ಮಲ್ಕೊಳ್ತೀನಿ ಅಂತ ಹೇಳಿದ. ನಾನು, ಸರಿ ಆಯ್ತು, ನಾನು ಇಲ್ಲೇ ಮಲ್ಕೊಳ್ತೀನಿ ಅಂತ ಹೇಳಿದಾಗ ಲತಾ ನನ್ನನ್ನ ನೋಡಿದ್ರು. ರಾತ್ರಿ 12 ಆದ್ರೂ ಅವರ ರೂಮಿನ ಲೈಟ್ ಉರಿತಾನೇ ಇತ್ತು. ಆಮೇಲೆ ನಾನು ಕ್ಷಮಿಸಿ ಅಂತ ಮೆಸೇಜ್ ಮಾಡಿದಾಗ ನಿಧಾನವಾಗಿ ಬಾಗಿಲು ತೆರೆದು, ಆಮೇಲೆ ನಾನು ಮತ್ತು ಅವರು ಆ ಹೊತ್ತಲ್ಲಿ ಮಹಡಿಯ ಮೇಲೆ ಮಾತಾಡೋಕೆ ಅಂತ ಹೋದ್ವಿ. ಆಗ ಅವರು, ನಿನಗೆ ಮದುವೆ ಅವಶ್ಯಕತೆ ಇಷ್ಟೂ ಬೇಗ ಇತ್ತಾ ಅಂತ ಕೇಳಿದ್ರು. ನಾನು, ಆ ಮನೆಯಲ್ಲಿ ಎಲ್ಲಾ ನಿರ್ಧಾರ ತಗೊಂಡು ಮಾಡ್ತಾ ಇದ್ದಾರೆ, ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದೆ. ಅವರು, ಸರಿ ಸರಿ, ನನ್ನ ಗಂಡ ಹೋದ ಮೇಲೆ ನೀನು ಕೂಡ ಮನೆಗೆ ಬಂದೆ ಅಂತ ಮುಂದುವರಿಸಿದ್ರು. ಇಲ್ಲ, ಹೀಗಾಗಿ ನಾನು 11 ತಿಂಗಳು ಒಂಟಿ ಆಗಿದ್ದೀನಿ. ಇಷ್ಟು ದಿನ ಮನೆಗೆ ಬಾ ಅಂದ್ರೂನ ನನ್ನ ಮಗ ಮನೆಗೆ ಬರಲೇ ಇಲ್ಲ. ಈಗ ತರಾತುರಿಯಲ್ಲಿ ರಜೆ ಹಾಕಿ ವಿಮಾನ ಹತ್ತಿದ್ದಾನೆ. ಬೆಳಗ್ಗೆ 12ರ ಸುಮಾರಿಗೆ ಮನೆಗೆ ಬರ್ತಾನೆ. ಇದನ್ನ ನಿನ್ನ ಮುಂದೆ ಹೇಳಬೇಡ, ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಆದರೆ ಇನ್ಮೇಲೆ ಅವನು ಇಲ್ಲೇ ಇರ್ತಾನೆ, ನೀನು ಇಲ್ಲೇ ಇರ್ತೀಯಾ, ಆದರೆ ನಾನು ಮಾತ್ರ ಒಬ್ಬಂಟಿ ಅಂತ ಹೇಳಿದ್ರು. ಆಗ ನಾನು, ಸರಿ, ಬನ್ನಿ ಒಳಗೆ ಹೋಗೋಣ ಅಂತ ಹೇಳ್ದೆ. ಆಗ ಆಕೆ, ಯಾಕಪ್ಪ, ಮೊದಲೇ ನನ್ನ ಕಂಡರೆ ಪ್ರೀತಿ ಇತ್ತು, ಈಗಿಲ್ವಾ, ನಾನೇನು ಮದುವೆ ಮಾಡ್ಕೋ ಅಂತ ಹೇಳ್ತಿದ್ದೀನಾ, ಹೇಗೆ ಅಂತ ಕೇಳಿದ್ರು. ಆಗ ಕೆಲಸ ಮಾಡೋದಿಲ್ವಾ, ಹೇಗೆ ನೀನು ಅಂತ ಹೇಳಿದ್ರು. ನಂಗೆ ಭಯ ಆಯ್ತು.
ನಾನು ಸಪ್ಪೆ ಮುಖ ಹಾಕ್ದೆ. ಆಮೇಲೆ ಅವರು ನಗಾಡ್ತಾ, ಏನು ಮೊದಲಿನ ಹಾಗೆ ಮುಖ ಮಾಡ್ತೀಯಲ್ಲೋ, ಈಗ ನೀನು ಮೊದಲಿನ ಹಾಗೆ ಇರಬಾರದು, ಸ್ವಲ್ಪ ಗಂಭೀರವಾಗಿರಬೇಕು. ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಧೈರ್ಯವಾಗಿ ಎದುರಿಸಬೇಕು. ನಾವು ಹೇಳಿದ್ದೆಲ್ಲ ಸುಳ್ಳು, ನಾನು ಸುಮ್ಮನೆ ಕಾಮಿಡಿ ಮಾಡಿದೆ. ನೀನು ಮದುವೆ ಆಗೋ ಹುಡುಗಿ ತುಂಬಾ ಪುಣ್ಯವಂತೆ, ಅವಳು ಸುಖವಾಗಿರ್ತಾಳೆ ಅಂತ ನನಗೆ ಗೊತ್ತು ಅಂತ ಹೇಳಿದ್ರು. ಅಂತ ಹೇಳ್ತಾ ಬಂದು ನನಗೆ ಆ ಕತ್ತಲಲ್ಲಿ ಒಂದು ಮುತ್ತು ಕೊಟ್ರು. ಸಹಕರಿಸ್ತೆ. ಆಮೇಲೆ ಅವರು, ಇವತ್ತೇನೂ ಕೆಲಸ ಮಾಡ್ತೀವಿ, ಅದೇ ಕೊನೆ ಸಾರಿ. ಯಾಕಂದ್ರೆ ಈ ಕೆಲಸದಿಂದ ಯಾರಿಗೂ ತೊಂದರೆ ಆಗಬಾರದು. ನನಗೂ ಇನ್ನೊಬ್ಬರ ಜೀವನನ ಹಾಳು ಮಾಡೋ ಆಲೋಚನೆ ಇಲ್ಲ. ನಾನೇನು ಉಟ್ಟೋಯಲೆ, ನಂಗೆ ಕೆಲಸದ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ರು. ಈ ಮಾತನ್ನ ಕೇಳಿ ನನಗೆ ಬೇಜಾರಾಯಿತು. ಆಗ ನಾನು, ಅಲ್ಲ, ಹೀಗ್ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದೆ. ಅವರು, ಅದು ನಿಂಗೆ ಅರ್ಥ ಆಗೋದಿಲ್ಲ. ಇಷ್ಟು ಏನಾಗಿತ್ತೋ ಅದೇ ಬೇರೆ. ಇನ್ಮುಂದೆನೇ ನಿನ್ನ ಜೀವನ ಶುರುವಾಗುತ್ತೆ. ಹಾಗಾಗಿ ನಮ್ಮಿಬ್ಬರ ಗೆಳೆತನ ಇಲ್ಲಿಗೆ ಸಾಕು ಅಂತ ಹೇಳಿದ್ರು. ನಾನು ಅವರಿಗೆ ಎಷ್ಟೋ ಹೇಳೋಕೆ ಪ್ರಯತ್ನ ಪಡೆದೆ. ಆದರೆ ಅವರು ಅದಾಗಲೇ ಜೀವನ ಹಾಳಾಗಬಾರದು ಅಂತ ನಿರ್ಧಾರ ತಗೊಂಡುಬಿಟ್ಟಿದ್ರು. ಆಗ ನಾನು, ಸರಿ ಆಯ್ತು, ನೀವು ಹೇಳಿದ ಹಾಗೇ ಆಗಲಿ. ನಾಳೆ ಹೇಗಿದ್ರೂ ನಿಮ್ಮ ಮಗ ಬರ್ತಾನೆ, ಇವತ್ತು ಒಂದು ದಿನ ಆದ್ರು ಅಂತ ರಾಗ ಹೇಳಿದೆ. ಆಗ ಅವರು, ಲೋ, ನಿನ್ನ ಪರಿಸ್ಥಿತಿ ಬಗ್ಗೆ ಸ್ವಲ್ಪನಾದರೂ ಅರಿವಿದೆಯಾ? ನಿನ್ನ ಮದುವೆ ಇದೆ. ಯಾರಾದ್ರೂ ಈ ಹೊತ್ತಲ್ಲಿ ನಮ್ಮನ್ನ ನೋಡ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಇಂಥ ಟೈಮಲ್ಲಿ ನೀನು ಏನು ಕೇಳ್ತಾ ಇದೀಯಾ? ಕೆಳಗಡೆ ನಿನ್ನ ತಮ್ಮ ಬೇರೆ ಇದ್ದಾನೆ ಗೊತ್ತಲ್ವಾ ನಿನಗೆ ಅಂತ ಹೇಳಿದ್ರು. ಆಗ ನಾನು, ಒಳಗಡೆ ಹೋಗೋಣ ಬನ್ನಿ, ಇದು ಕೊನೆ ಸಲದ ಕೆಲಸ. ನಿಮಗೂ ನೆನಪಿನಲ್ಲಿ ಇರಲಿ, ನಂಗೂ ನೆನಪಲ್ಲಿ ಇರ್ಲಿ ಅಂತ ಹೇಳ್ದೆ. ಅವರ ಮನೆಯಲ್ಲಿ ಕೆಲಸ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರು. ಆಗ ನಾನು, ನೀವು ಚಿಂತಿಸಬೇಡಿ, ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ, ನಂಗೂ ಆಗೋಲ್ಲ. ನಾನು ನಿಮಗೆ ಕೆಲಸ ಮಾಡಿಕೊಡ್ತೀನಿ. ನನ್ನ ತಮ್ಮ ಹೇಳೋದೇ ಇಲ್ಲ, ಅವನಿಗೆ ಆಗಲೇ ನಿದ್ರೆ ಮಾತ್ರೆ ಕೊಟ್ಟುಬಿಟ್ಟಿದ್ದೀನಿ. ಅವನು ಬೆಳಗ್ಗೆ 8ರವರೆಗೆ ಹೇಳೋದಿಲ್ಲ ಅಂತ ಹೇಳಿದೆ. ಆಗ ಲತಾ, ಬಲೆ ಕಿಡಾರ್ಕಿಲಾಡಿ, ನೀನು ಎಲ್ಲದಕ್ಕೂ ಮೊದಲೇ ಏನಾದ್ರೂ ಮಾಡಿ ಉಪಾಯ ಮಾಡಿಬಿಟ್ಟಿರ್ತೀಯಾ ಅಂತ ಹೇಳಿದ್ರು. ಆಗ ನಾನು, ಇವಾಗಾದ್ರೂ ಹೋಗಣ್ವಾ ಅಂತ ಕೇಳಿದಾಗ ಅವರು, ನಡಿ ನಡಿ ಅಂತ ಹೇಳಿದ್ರು. ಆಮೇಲೆ ಇಬ್ಬರು ಜೊತೆಯಾಗಿ ಕೊನೆ ಕೆಲಸನ ಮಾಡ್ಬಿಟ್ವಿ. ಆ ದಿನ ಒಟ್ಟಾರೆ ಗಂಟೆಗಟ್ಟಲೆ ಸಾಕಾಗುವಷ್ಟು 3-4 ಸಾರಿ ಕೆಲಸನ ಮಾಡಿದ್ವಿ. ಕೊನೆಗೆ ಹಾಗೆ ಮಲಗಿದ್ದೆ. ಅವರೇ ಬೆಳಗ್ಗೆ ನನ್ನನ್ನ ಎಬ್ಬಿಸಿ ಬಾಕಿ ಇರೋ ಒಂದು ಕೆಲಸನ ಮಾಡಿ ಮುಗಿಸಿದ್ರು. ಆ ದಿನ ನನಗೆ ಕೆಲಸ ಮಾಡಿ ಮಾಡಿ ಬಹಳ ಸುಸ್ತಾಗಿಬಿಟ್ಟಿ ಮನೆಗೆ ಹೋದವನೇ ಮಧ್ಯಾಹ್ನ 4 ಗಂಟೆವರೆಗೂ ಮಲಗಿಬಿಟ್ಟಿದ್ದೆ. ಆದರೆ ಆ ಕೊನೆ ಕೆಲಸ ಇನ್ನು ನಂಗೆ ನೆನಪಲ್ಲಿದೆ. ಆದರೆ ಅವರು ತಗೊಂಡ ನಿರ್ಧಾರ ನಮ್ಮೆಲ್ಲರಿಗೂ ಅನುಕೂಲ ಆಗಿದೆ. ಯಾಕಂದ್ರೆ ಅವರು ಬಹಳ ಮುಂದಾಲೋಚನೆಯಿಂದ ನಿರ್ಧಾರ ತಗೊಂಡಿದ್ರು. ಸದ್ಯ ಇವಾಗ 2 ದಿನದ ಮುಂಚೆ ನನ್ನ ಫ್ರೆಂಡ್ ಅವರ ತಾಯಿನ ಕರ್ಕೊಂಡು ವಿದೇಶಕ್ಕೆ ಹೋಗ್ಬಿಟ್ಟಿದ್ದಾನೆ. ಅವರ ಜೊತೆಗೆ ಮಾಡಿದ ಕೆಲಸದ ಎಲ್ಲಾ ದಿನಗಳನ್ನ ನೆನೆಸಿಕೊಂಡ್ರೆ ನಂಗೆ ರೋಮಾಂಚನ ಆಗುತ್ತೆ. ಸೊ ಕಥೆ ಇಲ್ಲೇ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.